ಹಾಯ್ ಎವ್ರಿವಾನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ನನ್ನ ಮತ್ತೊಂದು ದಿನದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಇವತ್ತು ನಾನು ಶುಕ್ರವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರ ದಿನವೂ ಸಹ ಚೆನ್ನಾಗಿರಲಿ, ಹಾಗೆ ಎಲ್ಲರಿಗೂ ಸಹ ಶುಭ ಶುಕ್ರವಾರ ಅಂತ ಹೇಳ್ತಾ ನನ್ನ ವ್ಲಾಗನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ದೋಸೆಗೆ ನಾನು ಸೀಮೆ ಬದನೆಕಾಯಿಯನ್ನು ಯೂಸ್ ಮಾಡಿಕೊಂಡು ಒಂದು ಸಾಗುವನ್ನು ಮಾಡ್ಕೊಂಡಿದ್ದೆ. ಸೊ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ದೇವ್ರ ಪೂಜೆ ಎಲ್ಲ ಬೇಗನೆ ಎದ್ದಿದ್ದೆ, ಹಾಗಾಗಿ ದೇವ್ರ ಪೂಜೆ ಎಲ್ಲನೂ ಸಹ ಮಾಡಿದ್ದಾಯಿತು. 2 ಮಂತ್ಸಿಂದ ಫುಲ್ಲು ರೆಸ್ಟ್ ಇತ್ತಲ್ಲ, ಸೊ ಹಾಗಾಗಿ ಮತ್ತೆ ಈ ರೀತಿ ರೊಟೀನ್ಗೆ ಚೇಂಜ್ ಆಗ್ತಕ್ಕಂಥದ್ದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ. ಮತ್ತು ಇವಾಗ ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕತ್ಲೆನೇ ಇರುತ್ತೆ. ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹೇಗೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಏನು ಯಾವುದೇ ರೀತಿಯಾದಂಥ ನೀರನ್ನು ಕುಡ್ದಿಲ್ಲ, ಜಸ್ಟು ಲೆಮನ್ ಹಾಕ್ಕೊಂಡು ಒಂದು ಲೋಟ ಬಿಸಿ ನೀರನ್ನು ಕುಡಿದೆ. ಇಲ್ಲಿ ನಾನು ಸಾಗು ಮಾಡೋದಕ್ಕೆ ಒಂದೆರಡು ಸೀಮೆ ಬದನೆಕಾಯಿಯನ್ನು ತಗೊಂಡಿದ್ದೀನಿ, ಹಾಗೆ ಒಂದೆರಡು ಟೊಮೊಟೊ ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು, ನಮ್ಮ ಗೊಜ್ಜು ಇವಾಗ ರೆಡಿ ಆಗಿಬಿಡುತ್ತೆ. ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲು ರಾತ್ರಿ ಇಲ್ಲಿ ನಾನು ಕಡಲೆ ಬೀಜಗಳನ್ನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಅದರಿಂದ ಒಂದು ಸಲಾಡನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದೆರಡೇ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಸಲ್ ಬರೆಸ್ಬಿಟ್ರೆ ಅದನ್ನು ಸಹ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಫಸ್ಟ್ ಅದನ್ನು ನಾನು ಬೇಯೋದಕ್ಕೆ ಇಟ್ಬಿಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಸೀಮೆ ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ತಿರಳು ಈ ರೀತಿ ಇರುತ್ತೆ, ಇದನ್ನೆಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ತೊಕ್ಕನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ರೆ ನಮಗೆ ಅದು ಚೆನ್ನಾಗಿ ಬೆಂದ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಈ ರೀತಿ ತೊಕ್ಕನ್ನು ನೀಟಾಗಿ ತೆಕ್ಕೊಂಡ್ರೆ ಬೇಗನೆ ಗೊಜ್ಜು ಅಷ್ಟೇ ಬೇಗ ರೆಡಿ ಆಗಿಬಿಡುತ್ತೆ. ಒಂದೊಂದು ಕಡೆ ಗೊಜ್ಜು ಅಂತೀವಿ, ಒಂದೊಂದು ಕಡೆ ಕರಿ ಅಂತೀವಿ, ನಿಮ್ಮ ಕಡೆ ಏನಂತಾರೋ ಆ ರೀತಿಯಾಗಿ ಇದನ್ನು ತಿಳ್ಕೊಳ್ಳಿ. ಇವಾಗ ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ, ಅದಾದ ನಂತರ ಮತ್ತೆ ಸಿಗ್ತೀನಿ. ತಗೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಈರುಳ್ಳಿಯನ್ನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತಗೊಂಡಿದ್ದಂಥ ಟೊಮೊಟೊ ಮತ್ತು ಸೀಮೆ ಬದನೆಕಾಯಿ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆನೂ ಸಹ ರೆಡಿ ಮಾಡ್ಕೊಬಿಡೋಣ. ಇವಾಗ ಒಂದು ಓಳಷ್ಟು ನಾನು ಇಲ್ಲಿ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ, ಹಾಗೆಯೇ ಬಿಡಿಸ್ಕೊಂಡಿದ್ದೀನಿ ಅಷ್ಟೇ, ಇದನ್ನು ತುರ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಹುರಿಗಡ್ಲೆಯನ್ನು ನಾನು ಇವಾಗ ಸೇರಿಸ್ಕೊಳ್ತೀನಿ. ಹಾಗೆ ಆನಿಯನ್ನನ್ನು, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದೆರಡನ್ನು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಹುರಿಗಡ್ಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ, ನಮಗೆ ಗೊಜ್ಜು ತಿಕ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಒಂದು 7 ರಿಂದ 8 ಇಲ್ಲಿ ನಾನು ಗೋಡಂಬಿ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಗೆಯೇ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಹಾಗೆ ಒಂದು ಚೂರು ಚಕ್ಕೆ ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ರುಬ್ಕೊಂಡಿದ್ದು ಆಯಿತು, ಎಲ್ಲ ರೆಡಿ ಆಯಿತು. ಇವಾಗ ಗೊಜ್ಜನ್ನು ಮಾಡೋದಕ್ಕೆ ನಾನು ಶುರು ಮಾಡ್ಕೊಳ್ತೀನಿ. ಇದಿಷ್ಟು ಮೊದಲು ರೆಡಿ ಮಾಡ್ಕೊಬಿಟ್ರೆ ನಮಗೆ ಫಾಸ್ಟಾಗಿ ಏನಾಗ್ಬಿಡುತ್ತೆ, ಗೊಜ್ಜು ರೆಡಿ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಾರ್ಯ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಏನಾದರೂ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಸಿಡಿದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಬ್ರೌನಿಷ್ ಬರೋ ತನಕ ಹುರ್ಕೊಂಡು ಸ್ವಲ್ಪ ಟೊಮೊಟೊನೂ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಒಂದು 5 ನಿಮಿಷಗಳ ಕಾಲ ಅದನ್ನು ಹುರ್ಕೋಬೇಕು. ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ಏನೇ ಒಂದು ತರಕಾರಿಗಳನ್ನು ಸೇರಿಸಿದ್ರು ಅದು ಸಪ್ರೇಟಾಗಿ ಬೇಯೋದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ಟೈಮನ್ನು ಕೊಡಬೇಕಾಗುತ್ತೆ. ಟೊಮೊಟೊನೂ ಬೇಯಿಸಾದ ನಂತರ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸೀಮೆ ಬದನೆಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ಕೆಲವೊಂದು ತರಕಾರಿಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಸೀಮೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದ್ದಂಥ ಮಸಾಲೆಯನ್ನು ಸಹ ಸೇರಿಸ್ಕೊಂಡು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಆವಾಗಲೇ ನಾನು ಕಾಳನ್ನು ಬೇಯಿಸ್ಕೊಂಡಿದ್ದೆ ಅಲ್ಲ, ಕಡಲೆ ಬೀಜವನ್ನು, ಇದನ್ನು ಸಹ ಇವಾಗ ನಾನು ಸಲಾಡನ್ನು ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ಇವಾಗ ಒಂದು ಬೌಲ್ಗೆ ಬೇಯಿಸಿಟ್ಕೊಂಡಿದ್ದಂಥ ಕಡಲೆ ಬೀಜವನ್ನು ತಗೊಂಡು ನಾನು ಏನೇನು ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ, ಕ್ಯಾರೆಟು ಹಾಗೆ ಕುಕುಂಬರ್ ಇತ್ತು ಅದನ್ನು ಸಹ ತಗೊಂಡಿದ್ದೀನಿ, ಸೌತೆಕಾಯಿಯನ್ನು, ಹಾಗೆಯೇ ಒಂದು ದಾಳಿಂಬೆ ಹಣ್ಣಿತ್ತು ಅದನ್ನು ಸಹ ತಗೊಂಡಿದ್ದೀನಿ. ಎಲ್ಲವನ್ನು ಸಹ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ನಮಗೆ ಸಲಾಡ್ ಕೂಡ ರೆಡಿ ಆಗುತ್ತೆ. ಇವಾಗ ವೆಜಿಟೇರಿಯನ್ಗೆ ಬಂದುಬಿಟ್ಟು ಪ್ರೋಟೀನ್ ಅಂಶಗಳು ಯಾವುದರಿಂದೆಲ್ಲ ಸಿಗುತ್ತೋ
ಅದನ್ನೆಲ್ಲವನ್ನು ಸಹ ನಾವು ಆ್ಯಡ್ ಮಾಡ್ಕೋಬೇಕು. ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಏನು ಮಾಡ್ತೀವಿ, ಇವಾಗ ದೋಸೆ ಮಾಡಿದ್ದಾರೆ, ದೋಸೆ ತಿನ್ನಲ್ಲ, ಬೇರೆ ಏನೋ ಒಂದು ಮಾಡ್ಕೊಂಡಿರ್ತೀವಿ. ಬಟ್ ನಮಗೆ ಆಲ್ರೆಡಿ ಚಿಕ್ಕದ್ರಿಂದನೂ ಇದೇ ರೀತಿಯಾದಂಥ ಊಟಗಳನ್ನ ತಿಂದು ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 1-2 ದಿನ ಅಥವಾ 1 ವಾರ 1 ಮಂತು ಅಷ್ಟೇ ನಾವು ಮಾಡಿಬಿಟ್ಟು ಮತ್ತೆ ಏನಾಗ್ಬಿಡ್ತೀವಿ, ಅದನ್ನು ಬಿಟ್ಬಿಡ್ತೀವಿ. ಹಾಗಾಗಿ ಅದನ್ನೇ ಸ್ವಲ್ಪ ಪ್ಲೇಟಿಂಗನ್ನು ನೀಟಾಗಿ ಮಾಡಿಕೊಂಡ್ರೆ ಆಯಿತು. ಮತ್ತು ಈ ರೀತಿಯೆಲ್ಲ ಒಂದು ಅಭ್ಯಾಸಗಳು ಮಕ್ಕಳಿಗೂ ಸಹ ಈಗಲಿಂದನೇ ಮಾಡ್ತಾ ಹೋದರೆ ಮಕ್ಕಳಿಗೂ ಸಹ ಹೆಲ್ದಿ ಫುಡ್ಡನ್ನು ತಿಂತಕ್ಕಂಥ ಅಭ್ಯಾಸಗಳು ಆಗುತ್ತೆ. ಎಷ್ಟೋ ಮನೆಯಲ್ಲಿ ಕೆಲವು ಮಕ್ಕಳು ತರಕಾರಿಗಳನ್ನು ಕೊಟ್ಟರೆ ತಿನ್ನೋದಿಲ್ಲ, ಕಾಳುಗಳನ್ನು ಕೊಟ್ಟರೆ ತಿನ್ನೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಅಭ್ಯಾಸಗಳನ್ನು ಮಾಡಿರೋದಿಲ್ಲ. ಸಾಮಾನ್ಯವಾಗಿ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ತಿಂದ್ರೂ ಸಹ ಮಕ್ಕಳಿಗೆ ಅದು ಕೈಗಂಟ್ಕೋಬಾರ್ದು ಅಥವಾ ಬಾಯಿಗೆಲ್ಲ ಗಲೀಜಾಗಬಾರ್ದು, ಮತ್ತು ಮಾಡುವಾಗಲೂ ಅಷ್ಟೇ ರಿಸ್ಕೇ ಇರಬಾರ್ದು. ಆ ರೀತಿಯಾಗಿ ಥಿಂಕ್ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ಬೇರೆ ಬೇರೆ. ಈಗ ಈ ರೀತಿಯಾದಂಥದ್ದು ಒಂದು 80% ಅಷ್ಟು ಕೊಟ್ಟರೆ ಬೇರೆ ಸ್ನ್ಯಾಕ್ಸ್ಗಳಿಗೆ ಬೇರೆ ಮಕ್ಕಳನ್ನು ನೋಡಿದ್ರೆ ಕೇಳ್ತಾರೆ. ಆ ಥರದ್ದೊಂದು 20% ಅಷ್ಟು ಏನು ಮಾಡಬೇಕು, ಅಭ್ಯಾಸಗಳು ಮಾಡಿದ್ರೆ ಇವಾಗಲಿಂದನೇ ಮಕ್ಕಳಿಗೂ ಸಹ ಏನಾಗ್ಬಿಡುತ್ತೆ, ಇದೆಲ್ಲವನ್ನು ತಿಂತಕ್ಕಂಥ ಅಭ್ಯಾಸಗಳು ಆಗುತ್ತೆ. ಮತ್ತು ದಿನ ಒಂದೊಂದು ರೀತಿಯಾದಂಥ ತರಕಾರಿಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಕಾಳುಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಒಂದೇ ರೀತಿಯಾಗಿ ಮಾಡಿದ್ರೆ ಒಂದೇ ರೀತಿಯಾದಂಥ ಒಂದು ಅದರಲ್ಲಿರ್ತಕ್ಕಂಥ ವ್ಯಾಲ್ಯೂ ನಮಗೆ ಸಿಗುತ್ತೆ. ಬಟ್ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಹೋದರೆ ಬೇರೆ ಬೇರೆ ತರಕಾರಿಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೇನಾಗುತ್ತೆ, ನಮಗೆ ಸಿಗ್ತಾನೆ ಹೋಗುತ್ತೆ. ಆದ್ದರಿಂದ ಏನು ಮಾಡಬೇಕು, ಬೇರೆ ಬೇರೆ ರೀತಿಯಾದಂತಹ ತರಕಾರಿಗಳನ್ನು ಕಾಳುಗಳನ್ನು ನಾವು ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ ನನಗೆ ಎಷ್ಟು ತಿಳಿದಿದೆಯೋ ಆ ರೀತಿಯಾಗಿ ನಾನು ಏನು ಮಾಡ್ತೀನಿ, ಇದನ್ನು ಬೇರೆ ಬೇರೆ ರೀತಿಯಾಗಿ ನಾನು ಡೈಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ದೋಸೆ ಗೊಜ್ಜು ಸಹ ರೆಡಿ ಆಯಿತು, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಇದು ನೋಡೋದಕ್ಕೆ ಒಂದು 5 ನಿಮಿಷ 10 ನಿಮಿಷದ್ದು ಅಷ್ಟೇ ಆಗಿರುತ್ತೆ. ಬಟ್ ಮಾರ್ನಿಂಗಿಂದ ಎಷ್ಟೋ ಜನಕ್ಕೆ ಇದೆಲ್ಲ ತುಂಬ ಕಷ್ಟಪಟ್ಟಿದೆಲ್ಲ ಕಟ್ ಮಾಡ್ಕೋಬೇಕು. ಅಡುಗೆ ಮಾಡೋದಕ್ಕಿಂತ ತರಕಾರಿ ಕಟ್ ಮಾಡೋಂಥದ್ದೇ ದೊಡ್ಡ ವಿಷಯ ಆಗಿಬಿಟ್ಟಿರುತ್ತೆ. ಇದೆಲ್ಲನೂ ಕಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತೀವಿ, ಅದನ್ನು ಸ್ಕಿಪ್ ಮಾಡ್ತಕ್ಕಂಥದ್ದು ಅಥವಾ ಸಿಂಪಲ್ಲಾಗಿ ಏನಾಗುತ್ತೋ ಆ ಥರದ್ದು ಅಥವಾ 1 ಪಾಟ್ ರೆಸಿಪಿ ಈ ರೀತಿಯದ್ದೆಲ್ಲ ಟ್ರೈ ಮಾಡ್ಕೊಳ್ಳೋಕೆ ಹೋಗ್ತೀವಿ ಅಷ್ಟೇ. ನಾವು ಇವಾಗ ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಂಡ್ರೆ ಅದಕ್ಕಿಂತನೂ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅವಾಯ್ಡ್ ಮಾಡ್ಕೋಬೋದು ಅಂತ ಹೇಳ್ತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ. ಇವಾಗ ಸಂತೋಷ್ ಅವ್ರು ಸಹ ಬಂದಿದ್ದರು, ಅವ್ರಿಗೂ ಸಹ ದೋಸೆಯನ್ನು ಹಾಕ್ಕೊಟ್ಬಿಟ್ಟು ಮಕ್ಕಳನ್ನ ಆವಾಗಲೇ ದೋಸೆ ಹಾಕಿ ರೆಡಿ ಮಾಡಿ ಕಳಿಸಿದ್ದಾಯಿತು ತಿನ್ನಿಸಿ. ಇವಾಗ ಸಂತೋಷ್ ಅವ್ರು ಸಹ ಬಂದಿದ್ದರು, ಅವ್ರಿಗೂ ಸಹ ರೆಡಿಯನ್ನು ಮಾಡಿಕೊಟ್ಟು ದೋಸೆ ಹಾಕ್ಕೊಟ್ಬಿಟ್ಟು ಮತ್ತಿವಾಗ ನನ್ನ ಪ್ಲೇಟಿಂಗ್ ಸಹ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಧ್ಯವಾದಷ್ಟು ಯಾವತ್ತಾದರೂ ಲೇಝಿ ಇತ್ತು ಅಂತ ಹೇಳಿದ್ರೆ ಅಥವಾ ನನಗೆ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಥವಾ ಏನಾದರೂ ಸಿಕ್ ಡೇ ಇತ್ತಂತ ಹೇಳಿದ್ರೆ ಮಾತ್ರನೇ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ತೀನಿ. ಇವಾಗ ಜಸ್ಟ್ ಒಂದು ಅನ್ನ ಸಾಂಬಾರು ಆ ರೀತಿ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಮಾಡ್ಕೊಳ್ತೀನಿ. ನಾನು ತುಂಬ ಮಗು ಅಳೋದೆಲ್ಲ ಕಂಟ್ರೋಲ್ ಮಾಡಬೇಕಂತೆಲ್ಲ ಅಂದ್ಕೊಂಡೆ, ಆದರೂ ಸ್ವಲ್ಪ ಮಧ್ಯೆ ಅದೆಲ್ಲ ಡಿಸ್ಟರ್ಬ್ ಆಗ್ತಾಯಿದೆ. ಸಾರಿ, ಅದನ್ನು ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ. ಬೇರೆ ಕಡೆ ಮಕ್ಕಳಿರುತ್ತಲ್ವ, ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎನಿವೆ ಪ್ಲೇಟಿಂಗ್ ಈ ರೀತಿಯಾಗಿ ಇತ್ತು. ಜಸ್ಟ್ ಒಂದೇ ಒಂದು ದೋಸೆಯನ್ನು ತಗೊಂಡಿದ್ದೀನಿ. ಜಾಸ್ತಿ ಇವಾಗ ತರಕಾರಿಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಕಾಳುಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ತಿಂದರೆ ನಿಮ್ಮ ಪ್ಲೇಟು ಸಹ ಏನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಜಸ್ಟ್ ಒಂದು ಸ್ವಲ್ಪ ದಿನ ಅಷ್ಟೇ ನಿಮ್ಗೆ ಏನು ಅನಿಸುತ್ತೋ, ಯಾವ ಥರ ಗೊತ್ತಾಗ್ತಾ ಇರುತ್ತೋ ನಿಮ್ಮ ಬುದ್ಧಿಗೆ ಎಲ್ಲವನ್ನು ಸ್ವಲ್ಪ ಬೇರೆ ಏನೇನೇನೋ ಸರ್ಚ್ ಮಾಡ್ಕೊಳ್ತಾ ಇರ್ತೀವಲ್ವ ಗೂಗಲಲ್ಲಿ, ಅದರಲ್ಲಿ ಇದರಲ್ಲಿ, ಅದ್ರ ಬದಲು ಯಾವ ರೀತಿಯಾಗಿ ಹ್ಯಾಡ್ ಮಾಡ್ಕೋಬೋದು, ನಮ್ಮ ಪ್ಲೇಟಿಂಗನ್ನು ಯಾವ ರೀತಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ತಾ ಹೋದರೆ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನಿಮಗೆ ಬಾಡಿಗೆ ಗೊತ್ತಾಗುತ್ತೆ ಹೆಲ್ದಿ ಆಗ್ತಕ್ಕಂಥದ್ದು ಅಥವಾ ಸರಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲನೂ ಸಹ. ಮತ್ತು ಮಕ್ಕಳು ಸಹ ಏನಾಗ್ತಾರೆ, ಹೆಲ್ದಿಯಾಗಿ ತಿನ್ನುವಂಥ ಪ್ರಾಕ್ಟೀಸನ್ನು ಅವರೂ ಸಹ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮಾರ್ನಿಂಗ್ ಮಕ್ಕಳನ್ನೂ ರೆಡಿ ಮಾಡಬೇಕಿರುತ್ತೆ, ಮನೆಯೂ ಸ್ವಲ್ಪ ನೋಡಬೇಕಿರುತ್ತೆ, ಅಡುಗೆಗಳನ್ನೂ ಮಾಡಬೇಕಿರುತ್ತೆ, ಇದೆಲ್ಲನೂ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಎಷ್ಟೇ ಹಿಂಸೆ ಆದ್ರೂ ಹೆಲ್ತಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಈ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ರೆಸಿಪಿ. ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ನಾನು ಆಗ್ತಾ ಇರತಕ್ಕಂಥ ರೆಸಿಪೀಸ್ಗಳು ಅಥವಾ ನಾನು ಮಾಡ್ತಾ ಇರತಕ್ಕಂಥ ಪ್ಲೇಟಿಂಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ ರೀತಿಯಾಗಿ ಸಪೋರ್ಟನ್ನು ಮಾಡಿದ್ರೆ ನಮಗೂ ಸಹ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಹ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಹಾಗಾಗಿ
ಮತ್ತು ನಾನು ಇವಾಗ ಆಲ್ರೆಡಿ ಒಂದು ಆಯಿಲ್ ಬಾಟ್ಲನ್ನು ಯೂಸ್ ಮಾಡಿದೆ ಅಲ್ಲ, ಅದ್ರದ್ದು ಒಂದು ರಿವ್ಯೂವನ್ನು ಕೊಡಬೇಕಂತ ಅನಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತು ಅದು, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಸಾಮಾನ್ಯವಾಗಿ ಇವಾಗ ಜಸ್ಟ್ ಸ್ಪ್ರೇ ಮಾಡಿಬಿಡ್ಬೋದು, ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಇದನ್ನು. ಬಾಟ್ಲು ಅಷ್ಟೇ ತುಂಬ ಚೆನ್ನಾಗಿದೆ, ಗಟ್ಟಿಯಾಗೂ ಸಹ ತುಂಬ ಚೆನ್ನಾಗಿದೆ. ಯೂಸ್ ಮಾಡ್ತಾ ಇರೋರೆಲ್ಲರಿಗೂ ಸಹ ಇದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಎಲ್ಲ ಕಡೆ, ಬಟ್ ಏನು ಬೇಡ ಸ್ಪೂನಲ್ಲೇ ಯೂಸ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಬಟ್ ಇದನ್ನು ನೆನ್ನೆ ನಾನು ಅನ್ಪ್ಯಾಕ್ ಮಾಡಿದ್ದು. ಬಟ್ ಇವತ್ತು ಅದರ ರಿವ್ಯೂವನ್ನು ಕೊಡಬೇಕು, ಚೆನ್ನಾಗಿದೆ, ಯಾರಾದರೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ರಿವ್ಯೂವನ್ನು ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗಾದರೂ ಬೇಕಂತ ಅನಿಸಿದ್ರೆ ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಮನೆಗೆ ತುಂಬ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಇದು ಅಡುಗೆ ಮನೆಗೆ, ಯಾಕಂದರೆ ಜಾಸ್ತಿ ಗಲೀಜಾಗ್ತಕ್ಕಂಥದ್ದು ಆಗೋದಿಲ್ಲ. ಥ್ಯಾಂಕ್ ಯು.